My dear students, welcome to online classes. In the last class, we have discussed about the differences between internal and external trade. So, even today's classes, let's discuss significance of international trade. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಈ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಗಳ ನಡುವಿನ ವ್ಯತ್ಯಾಸಗಳನ್ನು ಕುರಿತು ಚರ್ಚಿಸಿದ್ವಿ. ಇನ್ ದಿ ಲಾಸ್ಟ್ ಕ್ಲಾಸ್ is already we have discussed about the what are the differentiation between the internal trade and external or international trade. So some of those differences of the internal or domestic trade and international trade is already discussed in the last classes. So today's classes we have discussed about the significance of international trade. So what are the significance of international trade, or what are the benefits, or what are the importance, or what are the advantages of international trade. ಇಲ್ಲಿ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆಯನ್ನು ನಾವು ವೈವಿಧ್ಯಮಯವಾಗಿರ್ತಕ್ಕಂಥ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ಹೇಗೆ ಬೇಕಾದರೂ ಕೂಡ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕೇಳ್ಬೋದು. ಡಿಸ್ಕಸ್ ದಿ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕೇಳ್ಬೋದು. ಡಿಸ್ಕಸ್ ದಿ ಅಡ್ವಾಂಟೇಜಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಲೂ ಕೂಡ ಕೇಳ್ಬೋದು. ಇವೆಲ್ಲವುಗಳ ಅರ್ಥ ಒಂದೇ. ದ ಸಿಗ್ನಿಫಿಕೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. what are the advantages, what are the benefits, what are the importance of in the international trade. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು, ಉಪಯೋಗ ಏನು, ಮಹತ್ವ ಏನು, ಪ್ರಾಮುಖ್ಯತೆ ಏನು. ಇವೆಲ್ಲವುಗಳು ಕೂಡ ಒಂದೇ ರೀತಿಯ ಅರ್ಥವನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಟ್ರೇಡ್ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ is an important factor in rising living standards, providing employment and enabling consumer to enjoy a greater varieties of goods in the cheaper prices. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗ್ತಕ್ಕಂತಹ ಅನುಕೂಲತೆಗಳು ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆ ಹೇಗಿದೆ ಅಂತಂದರೆ, ಒಂದು ದೇಶ ಜಗತ್ತಿನ ಇತರೆ ದೇಶಗಳ ಜೊತೆಗೆ ವ್ಯಾವಹಾರಿಕ ಸಂಬಂಧವನ್ನು ಹೊಂದಿದಾಗ ಅನೇಕ ರೀತಿಯ ಅನುಕೂಲತೆಗಳು ಆಗ್ತಕ್ಕಂಥದ್ದು. ಆ ದೇಶದ ಜನರ ಜೀವನ ಮಟ್ಟ ಸುಧಾರಣೆ ಆಗ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದಾಗ ಉದ್ಯೋಗ ಅವಕಾಶಗಳು ಹೆಚ್ಚು ಹೆಚ್ಚು ದೊರೆಯತಕ್ಕಂಥದ್ದು. ಅಷ್ಟೇ ಅಲ್ಲ, ಅದರ ಜೊತೆಗೆ ದೇಶದ ಜನರಿಗೆ ಅಗತ್ಯವಿರ್ತಕ್ಕಂಥ ಎಲ್ಲ ಸರಕುಗಳು ಬಹಳಷ್ಟು ಕಡಿಮೆ ಬೆಲೆಗೆ ಸಿಗ್ತಕ್ಕಂಥದ್ದನ್ನು ನಾವು ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ ನಾವು ಕಾಣ್ತಾ ಇದ್ದೀವಿ. ದಿಸ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಇಂಟರ್ನ್ಯಾಷನಲ್ ಟ್ರೇಡ್ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಇಸ್ ಆನ್ ಎ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ರೈಸಿಂಗ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್, ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಆ್ಯಂಡ್ ಎನೇಬಲಿಂಗ್ the consumer to enjoy a greater varieties of goods in the least prices. International trade has occurred since the earliest civilizations began trading. ಈ ಒಂದು ಬೇರೆ ಬೇರೆ ದೇಶಗಳ ನಡುವೆ ನಡೀತಾ ಇರತಕ್ಕಂಥ ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರ, ಇದು ಬಹಳಷ್ಟು ಪುರಾತನ ಕಾಲದಿಂದಲೂ ಕೂಡ, ಹಿಂದಿನ ನಾಗರಿಕತೆಯಿಂದಲೂ ಕೂಡ ನಡೆದು ಬಂದಿರತಕ್ಕಂಥ ಒಂದು ವ್ಯಾವಹಾರಿಕ ಚಟುವಟಿಕೆಯಾಗಿರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಟ್ರೇಡ್ ಹ್ಯಾಸ್ ಆಕರ್ಡ್ ಸಿನ್ಸ್ ದಿ ಅರ್ಲಿಯೆಸ್ಟ್ ಸಿವಿಲೈಸೇಷನ್ಸ್ ಬಿಗ್ಯಾನ್ ಟ್ರೇಡಿಂಗ್, ಬಟ್ ಇನ್ ದಿ ರೀಸೆಂಟ್ ಇಯರ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ಹ್ಯಾಸ್ ಬಿಕಮ್ ಎ ಇನ್ಕ್ರೀಸಿಂಗ್ಲಿ ಇಂಪಾರ್ಟೆಂಟ್ ವಿತ್ ದಿ ಲಾರ್ಜರ್ share of GDP ಡಿವೋಟೆಡ್ ಟು ದಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ
ಬಹಳಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವತ್ತು ಇದರ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ದೇಶದ GDP ದರದಲ್ಲಿ ಬಹಳಷ್ಟು ಬದಲಾವಣೆ ಆಗಲಿಕ್ಕೆ, ಹೆಚ್ಚಳವಾಗಲಿಕ್ಕೆ, ಸುಧಾರಣೆ ಆಗಲಿಕ್ಕೆ ಈ ಅಂತಾರಾಷ್ಟ್ರೀಯ ವ್ಯಾಪಾರವೇ ಕಾರಣ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಎ ಲಾರ್ಜರ್ ಶೇರ್ ಆಫ್ GDP ಡಿವೋಟೆಡ್ ಟು ದಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದೇಶಗಳ ನಡುವೆ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಳ್ಳೋದ್ರಿಂದ ಇವತ್ತು ಜಗತ್ತಿನ ದೇಶಗಳ ಈ ದೇಶೀಯ ಬೆಳವಣಿಗೆಯ ದರ ಹೆಚ್ಚಳವಾಗ್ತಾ ಇರ್ತಕ್ಕಂಥದ್ದು. ಸೊ GDP ಬೆಳವಣಿಗೆಯ ದರ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ದೇಶೀಯ ಉತ್ಪನ್ನದ ಬೆಳವಣಿಗೆಯ ದರ ಇವತ್ತು ಗಣನೀಯವಾಗಿ ಹೆಚ್ಚಳವಾಗಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ದ ಫಾಲೋವಿಂಗ್ ಪಾಯಿಂಟ್ಸ್ shows the significance of international trade in an economy. ಸೊ ನಾವು ಈ ಗಮನಿಸ್ತಾ ಇರ್ತಕ್ಕಂಥ ಪಾಯಿಂಟ್ಸ್ಗಳು, ಈ ಅಂಶಗಳು ಯಾವ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ನಮಗೆ ಅನುಕೂಲವಾಗುತ್ತೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆ ಎಷ್ಟು ಅನ್ನೋದನ್ನು ಈ ಅಂಶಗಳ ಮೂಲಕ ನಾವಿಲ್ಲಿ ತಿಳಿದುಕೊಳ್ಳಬಹುದು. ದ ಫಾಲೋವಿಂಗ್ ಪಾಯಿಂಟ್ಸ್ shows the significance of international trade ಇನ್ ಆನ್ ಎಕಾನಮಿ. ಒಂದು ದೇಶದ ಆರ್ಥಿಕತೆಯ ಮೇಲೆ ಯಾವ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ, ಪ್ರಾಮುಖ್ಯತೆಯನ್ನು ಉಂಟು ಮಾಡುತ್ತೆ, ಅನುಕೂಲತೆಯನ್ನು ತಂದುಕೊಡುತ್ತೆ ಅನ್ನೋದನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳ ಮೂಲಕ, ಅಂಶಗಳ ಮೂಲಕ ನಾವಿಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬಹುದು. ಸೊ ದ ಫಸ್ಟ್ ಒನ್ ಈಸ್ ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕೀಕರಣ. ಸೊ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೇಶದಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆಯಾಗ್ತಕ್ಕಂಥದ್ದು, ವಿಸ್ತರಣೆಯಾಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಟ್ರೇಡ್ ಮೇನ್ಲಿ ಕಾಸ್ಡ್ ದ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್. ದ ಬ್ಯಾಕ್ವರ್ಡ್ ಕಂಟ್ರೀಸ್ ಫೇಸ್ ಮೆನಿ ಪ್ರಾಬ್ಲಮ್ಸ್ ಲೈಕ್ ಲ್ಯಾಕ್ ಆಫ್ ಕ್ಯಾಪಿಟಲ್, ಲ್ಯಾಕ್ ಆಫ್ ಟೆಕ್ನಾಲಜಿ ಆ್ಯಂಡ್ ಲ್ಯಾಕ್ ಆಫ್ ಸ್ಕಿಲ್. ವೆನ್ ದೀಸ್ ಕಂಟ್ರೀಸ್ ಪಾರ್ಟಿಸಿಪೇಟ್ in a international trade can buy required different capital goods, necessary technology, and thus will lead to the rapid industrialization. So this is the major significance of the international trade. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಳ್ಳೋದ್ರಿಂದ ಜಗತ್ತಿನ ದೇಶಗಳಲ್ಲಿ ಕೈಗಾರಿಕೀಕರಣ ಬಹಳಷ್ಟು ವೇಗದ ಗತಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಟ್ರೇಡ್ ಮೇನ್ಲಿ ಕಾಸ್ಡ್ ದ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೇಶದ ಒಳಗಡೆ ಕೈಗಾರಿಕೆಗಳ ಸ್ಥಾಪನೆ, ಅಭಿವೃದ್ಧಿ, ವಿಸ್ತರಣೆ, ಬೆಳವಣಿಗೆ ಅತ್ಯಧಿಕವಾಗಿ ಹೆಚ್ಚಳವಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿಶೇಷವಾಗಿ ಈ ಹಿಂದುಳಿದ ದೇಶಗಳು ಎದುರಿಸ್ತಾ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ. ಯಾಕೆಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಿಂತ ಪೂರ್ವದಲ್ಲಿ ಜಗತ್ತಿನ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಹಿಂದುಳಿದ ದೇಶಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಬಂಡವಾಳದ ಸಮಸ್ಯೆ ಆಗಿರ್ಬೋದು, ತಂತ್ರಜ್ಞಾನದ ಸಮಸ್ಯೆ ಆಗಿರ್ಬೋದು, ಕೌಶಲ್ಯತೆಯ ಅಥವಾ ನಿಪುಣತೆಯ ಸಮಸ್ಯೆಯಾಗಿರ್ಬೋದು. ಈ ಸಮಸ್ಯೆಗಳಿಂದ ಆ ದೇಶಗಳು ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ದೇಶಗಳು ಕೂಡ, ಹಿಂದುಳಿದ ದೇಶಗಳು ಕೂಡ ಕೈಗಾರಿಕಾ ಕ್ಷೇತ್ರದಲ್ಲಿ ಮುಂಚೂಣಿಗೆ ಬರಬೇಕು, ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಆ ದೇಶಗಳು ಇತರೆ ದೇಶಗಳ ಜೊತೆಗೆ ವ್ಯಾವಹಾರಿಕ ಸಂಬಂಧವನ್ನು ಹೊಂದಬೇಕು. ವೆನ್ ಇನ್ ದೀಸ್ ಕಂಟ್ರೀಸ್ ಪಾರ್ಟಿಸಿಪೇಟ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಕ್ಯಾನ್ ಬೈ required different capital goods, necessary technology, and thus will lead to rapid industrialization. ಯಾವಾಗ ಹಿಂದುಳಿದ ದೇಶಗಳು ಮುಂದುವರಿದ ದೇಶಗಳ ಜೊತೆಗೆ ವ್ಯಾವಹಾರಿಕ ಸಂಬಂಧವನ್ನು ಇರಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸಿದಾಗ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ಹಿಂದುಳಿದ ದೇಶಗಳು ಪಾಲ್ಗೊಂಡಾಗ ಮುಂದುವರಿದ ದೇಶಗಳಿಂದ ನಮಗೆ ಅಗತ್ಯವಿರತಕ್ಕಂತಹ ಅನೇಕ ವೈವಿಧ್ಯಮಯವಾಗಿರ್ತಕ್ಕಂತಹ ವಿವಿಧ ಬಂಡವಾಳ ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು.
ತಂತ್ರಜ್ಞಾನವನ್ನು ಆಮದು ಮಾಡಿಕೊಳ್ಬೋದು. ಹೌದಾ? ಈ ರೀತಿ ನಾವು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಕೈಗಾರಿಕಾ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳ ಸರಕುಗಳನ್ನು, ತಂತ್ರಜ್ಞಾನವನ್ನು ಆಮದು ಮಾಡಿಕೊಳ್ಳೋದ್ರ ಮೂಲಕ ದೇಶದ ಕೈಗಾರಿಕಾ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಮುನ್ನಡೆಸಬಹುದು. ದೇಶದಲ್ಲಿ ಕೈಗಾರಿಕೀಕರಣದ ಒಂದು ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಲಿಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇಂಪೋರ್ಟ್ ಆಫ್ ಎಸೆನ್ಷಿಯಲ್ ಕಮೋಡಿಟೀಸ್. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಜಗತ್ತಿನ ರಾಷ್ಟ್ರಗಳು ತನಗೆ ಅಗತ್ಯವಿರ್ತಕ್ಕಂಥ ಅನೇಕ ಸರಕುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ದೇರ್ ಈಸ್ ಎ ಇನ್ಇಕ್ವಾಲಿಟಿ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅಮಂಗ್ ದಿ ಡಿಫರೆಂಟ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ನೋ ಒನ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್ cannot be able to produce all the goods which they require. When in these countries will import essential commodities from the other countries. So this is also one of the advantages of the international trade. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ ಜಗತ್ತಿನ ಅನೇಕ ದೇಶಗಳು ತನಗೆ ಅಗತ್ಯವಿರ್ತಕ್ಕಂಥ ಸರಕುಗಳನ್ನು ಮತ್ತು ತಾನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸರಕುಗಳನ್ನು, ಒಂದು ವೇಳೆ ತಾನು ಉತ್ಪಾದನೆ ಮಾಡಿದರೆ ಅಧಿಕ ವೆಚ್ಚ ತಗಲ್ತಕ್ಕಂತಹ ಸರಕುಗಳನ್ನು ಬೇರೆ ದೇಶಗಳಿಂದ ಕಡಿಮೆ ಬೆಲೆಗೆ ಆಮದು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಸೊ ದೇರ್ ಈಸ್ ಎ ಇನ್ಇಕ್ವಲ್ ಇನ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅಮಂಗ್ ದಿ ಡಿಫ್ರೆಂಟ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ಇವತ್ತು ಜಗತ್ತಿನ ರಾಷ್ಟ್ರಗಳ ನಡುವೆ ಈ ಸಂಪನ್ಮೂಲಗಳು ಅಸಮತೋಲನವಾಗಿ ಹಂಚಿಕೆಯಾಗಿರ್ತಕ್ಕಂಥದ್ದು, ಸಮತೋಲನವಾಗಿ ಹಂಚಿಕೆಯಾಗಿಲ್ಲ. ಆ ಕಾರಣದಿಂದಾಗಿ ಯಾವ ದೇಶವೂ ಕೂಡ ತನಗೆ ಅಗತ್ಯವಿರ್ತಕ್ಕಂತಹ ಎಲ್ಲ ಸರಕುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿಲ್ಲ. ಹಾಗಾಗಿ ಈ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಳ್ಳೋದ್ರ ಮೂಲಕ ತನಗೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಸರಕುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ. ವೆನ್ ಇನ್ ದೀಸ್ ಕಂಟ್ರೀಸ್ ಪಾರ್ಟಿಸಿಪೇಟ್ in the international trade, these countries will be import essential commodities from the other countries. ನಾವೇನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆ ಉತ್ಪಾದನೆ ಮಾಡತಕ್ಕಂಥ ಸಂಪನ್ಮೂಲಗಳು ನಮ್ಮಲ್ಲಿ ಇಲ್ಲದೇ ಇದ್ದಾಗ ಸೊ ಆ ಸರಕುಗಳನ್ನು ಬೇರೆ ದೇಶಗಳಿಂದ ನಾವು ಆಮದು ಮಾಡಿಕೊಳ್ತೇವೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಪೆಟ್ರೋಲ್ ಉತ್ಪಾದನೆ ಮಾಡತಕ್ಕಂಥ ಸಂಪನ್ಮೂಲ ಇಲ್ಲ. ದರ್ ಈಸ್ ನೋ ರಿಸೋರ್ಸಸ್ in our countries in the fuel production. So fuel is also one of the essential commodities. ಇವತ್ತು ಪೆಟ್ರೋಲ್, ಡೀಸೆಲ್ ಇವು ಕೂಡ ಬಹಳಷ್ಟು ಅಗತ್ಯ ಸರಕುಗಳಾಗಿರ್ತಕ್ಕಂಥದ್ದು. ಸೊ ಇವುಗಳಿಲ್ಲದೆ ಇವತ್ತು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಅಗತ್ಯ ಸರಕನ್ನು ನಮ್ಮ ದೇಶದಲ್ಲಿ ನಾವು ಉತ್ಪಾದನೆ ಮಾಡಲಿಕ್ಕೆ ಆಗೋದು. ಪೆಟ್ರೋಲ್, ಡೀಸೆಲನ್ನು ನಮ್ಮ ದೇಶದಲ್ಲಿ ನಾವು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂಪನ್ಮೂಲ ನಮ್ಮ ದೇಶದಲ್ಲಿ ಇಲ್ಲ. ಅದೇ ಉತ್ಪನ್ನವನ್ನು ನಾವೇನಾದರೂ ಉತ್ಪಾದನೆ ಮಾಡೋಕ್ಕೆ ಹೋದರೆ ಹೆಚ್ಚು ವೆಚ್ಚವನ್ನು ಭರಿಸಬೇಕಾಗುತ್ತೆ. ಆದರೆ ಅದೇ ಉತ್ಪನ್ನವನ್ನು ಬೇರೆ ರಾಷ್ಟ್ರಗಳು, ಅರಬ್ ರಾಷ್ಟ್ರಗಳು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ತವೆ ಮತ್ತು ಕಡಿಮೆ ಬೆಲೆಗೆ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡತಕ್ಕಂಥದ್ದು. ಹಾಗಿದ್ದಾಗ ನಾವು ಆ ರಾಷ್ಟ್ರಗಳಿಂದ ಆ ಒಂದು ಸರಕನ್ನು ಆಮದು ಮಾಡಿಕೊಳ್ಳಲಿಕ್ಕೆ ನೆರವಾಗಿರ್ತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ. ಉಳಿದಂತಹ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ.